ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಎಪಿಸೋಡ್ಗಳಲ್ಲೆಲ್ಲ ಕೂಡ ನಾವು ದೀಕ್ಷಾ ಸ್ನಾನದ ಬಗ್ಗೆ ಮಾತಾಡಿಕೊಂಡಿದ್ದೇವೆ. ಸೊ ಯೂಟ್ಯೂಬಲ್ಲಿ ಪೋಸ್ಟರ್ ಹಾಕಿದ ಹಾಗೆ ಇನ್ನೂ ಕೆಲವು ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ. ಅದು ಏನು ಅಂತಂದರೆ, ದೀಕ್ಷಾ ಸ್ನಾನ ಯಾರು ಕೊಡಬೇಕು, ನಂತರ ದೀಕ್ಷಾ ಸ್ನಾನ ನಂತರ ಹೊಸ ಬಟ್ಟೆ ಹಾಕ್ಕೋಬೇಕಾ ಹಾಕ್ಕೋಬಾರ್ದಾ, ಇನ್ನು ಇವತ್ತಿನ ಮೂರನೇ ಪ್ರಶ್ನೆ ತುಂಬ ಪ್ರಾಮುಖ್ಯವಾದದ್ದು, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನಾಗ್ತದೆ. ಸೊ ಈ ಮೂರು ಪ್ರಶ್ನೆಗಳಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಉತ್ತರ ಕೊಡೋದಕ್ಕೆ ನಿಮಗೆ ಇಷ್ಟಪಡ್ತೇನೆ. ಒಂದೇ ವಾಕ್ಯದಿಂದ ಸೆನ್ಸ್, ಒಂದೇ ಸಂದೇಶದಲ್ಲಿ ಚೆನ್ನಾಗಿ ಕೇಳಿಸಿಕೊಳ್ಳೋಣ. ಈ ದೀಕ್ಷಾ ಸ್ನಾನವನ್ನು ಯಾರು ಕೊಡಬೇಕು ಅಂತಂದರೆ, ಅಭಿಷೇಕ್ತರು, ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿ ಆತ್ಮನಿಂದ ನಡೆಸಲ್ಪಡುವಂಥ ಅಭಿಷೇಕ್ತರು ಕೊಡಬೇಕಾಗಿರೋದು. ನಾವೆಲ್ಲ ವಾಕ್ಯದ ಮಾದರಿಗಳನ್ನು ನೋಡ್ತೇವೆ. ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಸ್ನಾನಿಕನಾದ ಯೋಹಾನನು ಆತ್ಮಭರಿತನಾಗಿದ್ದನು. ಹಾಗಾಗಿ ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುವಂತೆ ಆತ್ಮನಿಂದ ನಡೆಸಲ್ಪಡುವಂಥ ವ್ಯಕ್ತಿ ದೀಕ್ಷಾ ಸ್ನಾನ ಕೊಡಬೇಕು. ಯಾಕಂದರೆ ಆತ್ಮನಿಂದ ನಡೆಸಲ್ಪಡುವಾಗ ಪರಿಶುದ್ಧತೆಯಿಂದ ಅವನು ಜೀವಿಸ್ತಾನೆ. ಇನ್ನು ಎರಡನೇ ಪ್ರಶ್ನೆ, ದೀಕ್ಷಾ ಸ್ನಾನ ನಂತರ ಹೊಸ ಬಟ್ಟೆ ಹಾಕೋಬೇಕಾ ಅಥವಾ ಹಾಕೋಬಾರ್ದಂದರೆ, ನಮಗೆ ರಕ್ಷಣೆ ವಸ್ತ್ರವನ್ನು ದೇವರು ಕೊಟ್ಟಿರ್ತಾನೆ, ಹೊಸ ಬಟ್ಟೆ ಹಾಕಲೇಬೇಕನ್ನುವಂಥ ಅವಶ್ಯಕತೆ ಇಲ್ಲ. ಸೊ ಭಾಳ ಪ್ರಾಮುಖ್ಯವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನು ನಡೀತದೆ. ಸೊ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಒಂದು ಆಲೋಚನೆ ಮಾಡ್ತೇವೆ, ತೀರ್ಮಾನ ಮಾಡಿ ಸೇವಕರ ಕಡೆ ಹೇಳ್ತವೆ. ಸೇವಕರು ನಮಗೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಯಾವುದೋ ಒಂದು ನೀರಿನಲ್ಲಿ, ನದಿ ನೀರನೋ ಅಥವಾ ಕೆರೆ ನೀರು ಮತ್ತೊಂದು ಮಗದೊಂದು ಕಡೆ ಕರ್ಕೊಂಡೋಗಿ ನಿಮಗೆ ದೀಕ್ಷಾ ಸ್ನಾನ ಕೊಡಿಸ್ತಾರೆ. ಒಳ್ಳೆಯದು. ನಮಗೇನು ಅನಿಸುತ್ತಂದರೆ, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನೋ ನಮ್ಮ ಬುದ್ಧಿ ಚೇಂಜ್ ಆಗಿಬಿಡುತ್ತೇನೋ, ನಮ್ಮ ಮೈಂಡಲ್ಲಿ ಏನೋ ಒಂದು ವಿಶೇಷವಾದ ಬದಲಾವಣೆ ಉಂಟಾಗುತ್ತೇನೋ, ಅಥವಾ ಜನಗಳು ಬೇರೆ ಥರ ಕಾಣಿಸ್ತಾರೇನೋ. ಏನೂ ಆಗಲ್ಲ, ಎಲ್ಲ ಹೆಂಗಿದ್ದು ಹಾಗೆ ಇರುತ್ತೆ. ಅದು ಕೆಲವೊಂದು ಸರಿ ಆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಕೆಲವರು ನಟನೆ ಕೂಡ ಮಾಡ್ತಾರೆ. ಯೇಸು ಕ್ರಿಸ್ತನ ಮೇಲೆ ಪವಿತ್ರಾತ್ಮನ ಶಕ್ತಿ ಪಾರಿವಾಳ ರೂಪದಲ್ಲಿ ಇಳಿದು ಬಂದ ಹಾಗೆ ಕೆಲವರು ಅನ್ಯ ಭಾಷೆ ಮಾತಾಡೋದು, ಸುಮ್ಮನೆ ಮೈ ಜುಮ್ ಅನ್ನೋ ಥರ. ಅವೆಲ್ಲ ಆ್ಯಕ್ಟಿಂಗ್ಗಳು ಮಾಡಬಾರ್ದು. ನಮ್ಮನ್ನು ಕೂಡ ಯೇಸು ಕ್ರಿಸ್ತನ ಮೇಲೆ ಹೇಗೆ ಪಾರಿವಾಳ ಇಳಿದು ಬಂತು ಹಾಗೆ ಜನರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ದೀಕ್ಷಾ ಸ್ನಾನ ತೆಗೆದುಕೊಂಡ ಅಂತ ಅನ್ಲಿ ಅಂತೇಳಿ ನೋ ಆ ಥರ ಆ್ಯಕ್ಟಿಂಗ್ಗಳೆಲ್ಲ ಮಾಡಬಾರ್ದು. ಸೊ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಕಾಣದ ಲೋಕದಲ್ಲಿ ಕೆಲವು ವಿಷಯಗಳು ನಡೀತವೆ. ಕಾಣುವ ಲೋಕದಲ್ಲಿ ನಿಮ್ಮ ಆತ್ಮೀಯ ತಂದೆ ಅಥವಾ ಸೇವಕರು ಅಲ್ಲಿ ಎದುರಿಗೆ ಇರ್ತಾರೆ, ನಿಮ್ಮ ಬಂಧು ಬಳಗ ಅಲ್ಲಿ ಎದುರಿಗಿರ್ತಾರೆ. ಅವ್ರಿಗೆ ಸಂತೋಷವಾಗ್ತಾ ಇರ್ತದೆ, ನಿನ್ನ ಮನಸ್ಸಲ್ಲೂ ಕೂಡ ಖುಷಿ ಆಗ್ತಾ ಇರ್ತದೆ. ಬಟ್ ಏನು ಪರಿಸ್ಥಿತಿಗಳಲ್ಲಿ ಸುತ್ತಮುತ್ತ ಏನು ಬದಲಾವಣೆ ಆಗಿರೋದಿಲ್ಲ. ಅದೇ ಸಭೆ, ಅದೇ ವಾಕ್ಯ, ನಂತರ ಅದೇ ಜನಗಳು, ಅದೇ ಶೋಧನೆಗಳು, ಅದೇ ಬಾಧೆಗಳು ಎಲ್ಲ ಸೇಮ್ ಇರ್ತವೆ. ಆದರೆ ಕಾಣದ ಲೋಕದಲ್ಲಿ ಒಂದು ವಿಷಯಗಳು ನಡೀತವೆ. ಏನದು ಒಂದೊಂದಾಗಿ ನೋಡ್ಕೊಳ್ಳೋಣ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ. ಸೊ ಮೊಟ್ಟ ಮೊದಲನೇ ವಿಷಯ, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಈ ಕಾಣದ ಲೋಕದಲ್ಲಿ ಏನು ನಡೀತದೆ ಅಂದರೆ, ಮೊಟ್ಟ ಮೊದಲನೇದು, ಪರಲೋಕದಲ್ಲಿ ದೇವರು ತನ್ನ ದೂತರ ಜೊತೆಯಲ್ಲಿ ಸಂತೋಷಿಸ್ತಾನಂತೆ. ಯಾಕಂತಂದರೆ ಈ ಒಂದು ಆತ್ಮ ನಿತ್ಯ ನರಕದಿಂದ ತಪ್ಪಿಸಲ್ಪಟ್ಟು ದೇವರ ರಾಜ್ಯಕ್ಕೆ ನಮ್ಮ ಕಡೆ ಬರ್ತಾ ಇದೆ. ಮಗನಾಗಿರುವಂಥ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಆತನು ಮತ್ತೆ ಮರಣವನ್ನು ಗೆದ್ದು ಏರಿ ಹೋಗಿರುವಂಥ ಆ ಕಾರ್ಯ, ಶಿಲುಬೆಯ ಕಾರ್ಯಕ್ಕೆ ಪ್ರತಿಸ್ಪಂದಿಸುವಂಥ ಈ ಆತ್ಮ ಪರಲೋಕಕ್ಕೆ ಬರುತ್ತಂತೇಳಿ ಪರಲೋಕದಲ್ಲಿ ಒಂದು ತರನಾದಂಥ ಹಬ್ಬ, ಸಂತೋಷದ ಕ್ಷಣಗಳು. ಸೊ ನಮಗೆ ಗೊತ್ತಾಗಬೇಕಾಗಿರೋದು, ದೀಕ್ಷಾ ಸ್ನಾನ ತೆಗೆದುಕೊಂಡಾಗೆ ಕಾಣದ ಲೋಕದಲ್ಲಿ, ಪರಲೋಕದಲ್ಲಿ ದೇವರು ತನ್ನ ದೂತರೊಂದಿಗೆ ತುಂಬ ಸಂತೋಷಿಸ್ತಾನೆ. ಇನ್ನು ಎರಡನೇ ವಿಷಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ.
ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:27 ವಚನ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ತಾನೇ ನಾನು ಹೇಳಿದೆ ನಿಮಗೆ, ಹೊಸ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು. ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಹೊಸ ಬಟ್ಟೆ ಹಾಕಿದರೆ ಹಾಕು, ಬಿಟ್ಟರೆ ಬಿಡು, ಸಂಬಂಧ ಇಲ್ಲ. ಒಂದು ವೇಳೆ ನೀನು ಹೊಸ ಬಟ್ಟೆ ಹಾಕ್ತಿದ್ರೆ ಅದು ಬಿಳಿ ಬಟ್ಟೆ ಹಾಕ್ಬೇಕು ಅಥವಾ ಹಸಿರು ಬಟ್ಟೆ ಹಾಕ್ಬೇಕು, ನೋ, ಇಟ್ಸ್ ನಾಟ್ ಅ ಮ್ಯಾಟರ್. ನೀನು ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಂಡು ನೀರಿಂದ ಹೊರಗಡೆ ಬರ್ತಾ ಇರ್ತೀಯೋ ಆಗಲೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ. ಆ ನೀರಿನಿಂದ ಎದ್ದು ಬರೋ ಸಮಯದಲ್ಲಿ ನಿಮ್ಮ ಪಾಸ್ಟ್ ನಿಮ್ಮ ಮುಂದೆನೇ ಇರ್ತಾರೆ, ನಿಮ್ಮ ಬಂಧು ಬಳಗ, ನಿಮ್ಮ ಸಭೆ ವಿಶ್ವಾಸಗಳು ಎಲ್ಲರೂ ಹಾಗೇನೆ ಇರ್ತಾರೆ. ಆದರೆ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಶರೀರದ ಮೇಲೆ, ಅಂದರೆ ನೀನು ಒಂದು ಬಟ್ಟೆನ ಹೇಗೆ ಧರಿಸ್ತವೋ ಹಾಗೆ ಕ್ರಿಸ್ತನನ್ನ, ಆತನ ಸ್ವಭಾವಗಳನ್ನ, ಆ ಕ್ರಿಸ್ತನನ್ನ ನೀನು ಧರಿಸಿಕೊಳ್ತೀಯ. ಅದಕ್ಕಾಗಿ ಯೆಶಾಯನು ಒಂದು ಮಾತು ಹೇಳ್ತಾನೆ, ಕ್ರಿಸ್ತನನ್ನು ಧರಿಸಿಕೊಳ್ಳುವುದು ಅನ್ನೋದ್ರ ಅರ್ಥ ಏನು ಅಂತಂದ್ರೆ, ಯೆಶಾಯನ ಗ್ರಂಥ 61:10 ವಚನ, ಯೆಶಾಯನ ಗ್ರಂಥ 61:10 ವಚನದಲ್ಲಿ 2ನೇ ಭಾಗದಲ್ಲಿ ನೋಡ್ತೇವೆ ನಾವು, ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ. ಸೊ 2ನೇ ವಿಷಯ ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರೋದು, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾವು ಕ್ರಿಸ್ತನನ್ನು ಧರಿಸ್ತೇವೆ. ಆ ಕ್ರಿಸ್ತನನ್ನು ಧರಿಸುವಂಥದ್ದು ಇನ್ನೊಂದು ಅರ್ಥದಲ್ಲಿ ರಕ್ಷಣೆಯ ವಸ್ತ್ರವನ್ನು ದೇವರು ನಿನಗೆ ಕೊಡ್ತಾನೆ. ಸೊ ಮೊಟ್ಟ ಮೊದಲನೇದು ಪರಲೋಕದಲ್ಲಿ ತುಂಬ ಸಂತೋಷವಾಗುತ್ತೆ, ಹಬ್ಬದ ವಾತಾವರಣ. 2ನೇದು ನಾವು ಕ್ರಿಸ್ತನನ್ನು, ಆತನ ಮನಸ್ಸನ್ನು ಧರಿಸಿಕೊಳ್ತೇವೆ. ಇನ್ನು 3ನೇದು ರಕ್ಷಣೆಯ ವಸ್ತ್ರ ನಮಗೆ ಸಿಗುತ್ತೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನಂತರ ಯೋಹಾನನು ಹೇಳ್ತಾನೆ, ನಿಮ್ಮ ರಕ್ಷಣಾ ವಸ್ತ್ರಗಳನ್ನ ಮಲಿನ ಮಾಡಿಕೊಳ್ಳಬೇಡ್ರಿ. ಪರಲೋಕ ರಾಜ್ಯದಲ್ಲಿ ಆ ರಕ್ಷಣೆ ವಸ್ತ್ರವನ್ನ ಪರಿಶುಭ್ರತೆಯಿಂದ ಕಾಪಾಡಿಕೊಳ್ಳೋ ಧನ್ಯನು, ಅವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ನೋಡಿ, ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಕಾಣದ ಲೋಕದಲ್ಲಿ ದೇವರು, ಪರಲೋಕದಲ್ಲಿ ದೇವದೂತರ ಜೊತೆಯಲ್ಲಿ ಸಂತೋಷಿಸ್ತಾನೆ. ನಂತರ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ನೀನು ಕ್ರಿಸ್ತನನ್ನು ಧರಿಸಿಕೊಳ್ತೀಯ. ನಂತರ ನಿನಗೆ ರಕ್ಷಣೆ ವಸ್ತ್ರ ಕೊಡಲ್ಪಡುತ್ತೆ. ಇನ್ನು 4ನೇದು ಬಹಳ ಪ್ರಾಮುಖ್ಯವಾದದ್ದು, ಎಫೆಸದವರಿಗೆ ಬರೆದ ಪತ್ರಿಕೆ 4:30 ವಚನ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಪರಲೋಕ ರಾಜ್ಯ ನಮ್ಮನ್ನು ಹೇಗೆ ಗುರುತಿಡಿಯುತ್ತೆ ಅಂತಂದ್ರೆ, ನಾವು ಮುದ್ರೆ ಹೊಂದಿದ್ದೇವೆ. ಯಾವಾಗ ನಾವು ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ ವಿಶ್ವಸಿಸಿ ದೀಕ್ಷಾ ಸ್ನಾನ ತೆಗೆದುಕೊಂಡೆವೋ, ದೇವರು ಕೊಡಲ್ಪಟ್ಟಂತ ಧನ್ಯತೆ ಇದು. ಸೊ ಅದಕ್ಕಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನಾಗುತ್ತೆ ಬ್ರದರ್ ಅಂತ ಕೇಳಿದ್ರೆ, ಪರಲೋಕ ರಾಜ್ಯದಲ್ಲಿ ದೇವರು ದೇವದೂತರ ಜೊತೆ ಸಂತೋಷ ಪಡ್ತಾನೆ. ನಿನಗೆ ಕ್ರಿಸ್ತನನ್ನು ಧರಿಸಿಕೊಳ್ಳುವಂತ ಅವಕಾಶ ಸಿಗುತ್ತೆ. ಅಂದ್ರೆ ಕ್ರಿಸ್ತನನ್ನು ಧರಿಸಿಕೊಳ್ಳುತ್ತೀಯ ನೀನು, ರಕ್ಷಣೆ ವಸ್ತ್ರ ಕೊಡಲ್ಪಡುತ್ತೆ. ನಂತರ ಪವಿತ್ರಾತ್ಮನ ಮುದ್ರೆ ನಿನಗೆ ಹಾಕಲ್ಪಡುತ್ತೆ. ಈ ರಕ್ಷಣೆ ವಸ್ತ್ರವನ್ನ, ಶುಭ್ರತೆಯನ್ನು ಕಾಪಾಡಿಕೊಳ್ಳುವಂತ ನಮಗೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡ್ತವೆ. ಎಷ್ಟು ಅದ್ಭುತವಾದಂಥ ಧನ್ಯತೆ. ಅದಕ್ಕಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ದೀಕ್ಷಾ ಸ್ನಾನ ಎಂದ್ರೇನು, ಯಾಕೆ ತಗೋಬೇಕು, ಯಾವಾಗ ತಗೋಬೇಕು, ಹೇಗೆ ತಗೋಬೇಕು ಅದನ್ನ. ನಂತರ ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ, ಈ 4 ವಿಷಯಗಳು: ಪರಲೋಕ ರಾಜ್ಯದಲ್ಲಿ ಸಂತೋಷ, ಕ್ರಿಸ್ತನನ್ನು ಧರಿಸಿಕೊಳ್ಳುವಂಥ ಭಾಗ್ಯ, ರಕ್ಷಣೆ ವಸ್ತ್ರವನ್ನು ಧರಿಸಿಕೊಳ್ಳುವಂಥ ಧನ್ಯತೆ, ನಂತರ ನಮಗೆ ಪವಿತ್ರಾತ್ಮನ ಮುದ್ರೆ. ವಾಕ್ಯಗಳನ್ನು ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ಇನ್ನು ಎಲ್ಲಿ ತನಕ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಾರದಂತೆ ಪೋಸ್ಟ್ಪೋನ್ ಮಾಡ್ತೀಯ? ಇವತ್ತು ದೇವರು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಇಷ್ಟು ಧನ್ಯತೆಗಳನ್ನು ಅರಿಲಾರ್ದಂತೆ ಇಷ್ಟಾನುಸಾರವಾಗಿ ಬದುಕಿ, ಎಷ್ಟೋ ಸಾರಿ ಸೇವಕರು ಹೇಳಿದ್ರು ಕೂಡ ಅದನ್ನು ಗ್ರಹಿಸಲಾರ್ದಂತೆ, ಎಷ್ಟೋ ಸಾರಿ ದೇವರಾತ್ಮ ನಿನ್ನ ವಾಕ್ಯ ಓದುವಾಗ ಮಾತಾಡಿದೋದನ್ನ ಕಿವಿಯಲ್ಲೂ ಕೂಡ ಹಾಕೊಳ್ಳಾರ್ದಂತೆ, ಎಷ್ಟೋ ಸಾರಿ ನಿನ್ನ ಸ್ನೇಹಿತರು ನಿನ್ನ ಎಚ್ಚರಿಸಿದ್ರು ಕೂಡ ಆ ಮಾತನ್ನು ಕೇಳಲಾರ್ದಂತೆ ಇಷ್ಟಾನುಸಾರವಾಗಿ ಬದುಕ್ತಾ ಇದ್ದೀ ತಾನೆ. ದೇವರಿನ ಜೊತೆನೆ ಮಾತಾಡ್ತಾ ಇದ್ದೀನಿ. ಈ ದಿನವೇ ದೇವರ ಕಡೆ ತಿರುಗಿಕೊಂಡು ನಿನ್ನ ಪಾಪ ಕ್ಷಮಿಸಲ್ಪಡುವುದಕ್ಕಾಗಿ ದೀಕ್ಷಾ ಸ್ನಾನಕ್ಕೆ ಕಿವಿಗೊಟ್ರೆ ಒಳ್ಳೆಯದು.
ಈಗ ಗೊತ್ತಾಯಿತು ನಮಗೆ ಎಷ್ಟು ಧನ್ಯತೆ ಇದರಲ್ಲಿ. ಸೊ ಆ ಧನ್ಯತೆನ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು.